ನರಿಂಗಾಣ ಗ್ರಾಮ ಪಂಚಾಯತ್ನ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮ, ಅದೇ ರೀತಿ ಆಶಾ ಕಾರ್ಯಕರ್ತರಿಗೆ ದ್ವಿಚಕ್ರ ವಾಹನವನ್ನು ವಿತರಿಸುವಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಲಿರುವಂಥ ನರಿಂಗಾಣ ಗ್ರಾಮ ಪಂಚಾಯತ್ನ ಅಭಿವೃದ್ಧಿಯ ಹರಿಕಾರರು, ನನ್ನ ಆತ್ಮೀಯ ಗೆಳೆಯನು ಕೂಡ ಆದಂಥ ನವಾಜ್ ನರಿಂಗಾಣ್ರವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯ ಅತಿಥಿಗಳೇ, ಈ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ಸಿಬ್ಬಂದಿ ವರ್ಗದವರೇ, ಇಲ್ಲಿ ಸೇರಿದಂಥ ಎಲ್ಲ ಗಣ್ಯ ಮಾನ್ಯರೇ, ಮಹಿಳೆಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಾವೇನು ಅತಿಥಿಯಾಗಿ ಭಾಗವಹಿಸುವಂಥ ಒಂದು ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು, ಈ ರಾಜ್ಯ ಕಂಡಂಥ ಒಬ್ಬ ಧೀಮಂತ ಶಾಸಕ, ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಯುಟಿ ಖಾದರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಗೆ ಬಂದು ಸೇರಲಿದ್ದಾರೆ. ಆದ್ದರಿಂದ ಮಾತಾಡಲಿಕ್ಕೆ ಹೇಳಿದ್ದಕ್ಕಾಗಿ ಒಂದೆರಡು ವಿಚಾರಗಳನ್ನು ಮಾತ್ರ ತಮ್ಮೆಲ್ಲರ ಸಮ್ಮುಖದಲ್ಲಿ ಮಾತಾಡಲು ಇಷ್ಟಪಡ್ತಾ ಇದ್ದೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನರಿಂಗಾಣ ಗ್ರಾಮ ಪಂಚಾಯತ್ ಕೂಡ ಅಭಿವೃದ್ಧಿ ಹೊಂದಿದಂಥ ಒಂದು ಗ್ರಾಮ ಪಂಚಾಯತ್ನ ಪಟ್ಟಿಗೆ ಸೇರಿದೆ. ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕಾದ್ರೆ ಅದು ಸುಲಭದ ಕೆಲಸ ಅಲ್ಲ. ಒಂದು ಕಡೆ ಜನಪ್ರತಿನಿಧಿಗಳು, ಇನ್ನೊಂದು ಕಡೆ ಅಧಿಕಾರಿ ವರ್ಗ, ಇನ್ನೊಂದು ಕಡೆ ಗ್ರಾಮದ ಜನರು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದುಕೊಂಡು ಗ್ರಾಮದ ಮೂಲಭೂತ ಸೌಕರ್ಯಗಳು ಏನುಂಟು ಅದರ ಬಗ್ಗೆ ಗ್ರಾಮದ ಜನರು ಬೇಡಿಕೆ ಇಟ್ಟಾಗ ಅಧಿಕಾರಿ ವರ್ಗ ಮತ್ತು ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಮತ್ತು ಅದಕ್ಕೆ ಅನುದಾನವನ್ನು ಬೇರೆ ಬೇರೆ ಇಲಾಖೆಯಿಂದ ಜನಪ್ರತಿನಿಧಿಗಳ ಮೂಲಕ ಕ್ರೋಢೀಕರಿಸಿದಾಗ ಮಾತ್ರ ಒಂದು ಗ್ರಾಮ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಪಟ್ಟಿಯಲ್ಲಿ ಈ ನರಿಂಗಾಣ ಗ್ರಾಮ ಪಂಚಾಯತ್ ಸೇರಿದೆ ಅಂತೇಳಿ ನಾನು ಕಂಡಂಥ ಒಂದು ಸತ್ಯ. ಯಾಕಂತ ಹೇಳಿದರೆ, ಒಂದು ಗ್ರಾಮದ ಮೂಲಭೂತ ಸೌಕರ್ಯಗಳು, ಅದು ನೀರು ಇರ್ಬೋದು, ಕರೆಂಟ್ ಇರ್ಬೋದು, ನಿವೇಶನ ಇರ್ಬೋದು, ರಸ್ತೆ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು. ಅದರಲ್ಲಿ ಈ ನರಿಂಗಾಣ ಗ್ರಾಮ ಪಂಚಾಯತ್ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿದೆ ಅಂತೇಳಿ ನಾವೆಲ್ಲರೂ ಕೂಡ ಕಂಡಿದ್ದೇವೆ. ಅದಕ್ಕೆ ಮುಖ್ಯವಾಗಿ ಒಂದು ಗ್ರಾಮದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಜೊತೆ ಗ್ರಾಮದ ಜನರು ಕೂಡ ಒಂದು ತಮ್ಮ ಸೌಕರ್ಯಗಳು ಏನುಂಟು ಅದರ ಬಗ್ಗೆ ಬೇಡಿಕೆ ಇಡುವಂಥ ಸಂದರ್ಭದಲ್ಲೂ ಕೂಡ ಒಂದು ಆತ್ಮವಿಶ್ವಾಸದಿಂದ ಒಂದು ಕೆಲಸಕ್ಕೆ ಚ್ಯುತಿಬಾರದ ಹಾಗೆ ಬೆರೆತಾಗ ಈ ಒಂದು ಕೆಲಸಗಳಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ನರಿಂಗಾಣ ಗ್ರಾಮ ಪಂಚಾಯತ್ನಲ್ಲಿ ಕಳೆದ 2.5 ವರ್ಷಗಳಲ್ಲಿ ಉಪಾಧ್ಯಕ್ಷರಾಗಿ, ಪ್ರಸ್ತುತ 2.5 ವರ್ಷಗಳಲ್ಲಿ ಅಧ್ಯಕ್ಷರಾಗಿ ನವಾಜ್ ನರಿಂಗಾಣ್ರವರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಿರ್ಬೋದು, ಸರ್ವ ಸದಸ್ಯರಿರ್ಬೋದು, ಅದೇ ರೀತಿ ಅಧಿಕಾರಿ ವರ್ಗ ಇರ್ಬೋದು, ಎಲ್ಲರ ಜೊತೆ ಕೂಡ ವಿಶ್ವಾಸದಿಂದ ಪಕ್ಷಾತೀತವಾಗಿ ಕೆಲಸವನ್ನು ಮಾಡಿದ್ದರಿಂದ ಈ ಒಂದು ಗ್ರಾಮ ಈ ಒಂದು ಮುನ್ನೆಲೆಗೆ ಬರಲಿಕ್ಕೆ ಸಾಧ್ಯವಾಯಿತು ಅಂತೇಳಿ ನಾವೆಲ್ಲರೂ ತಿಳ್ಕೊಂಡಂಥ ಒಂದು ಸತ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಗ್ರಾಮದ ಅಭಿವೃದ್ಧಿಯಲ್ಲಿ ನಮ್ಮ ಬೆನ್ನ ಹಿಂದೆ ನಿಂತು ಕೆಲಸ ಮಾಡಿದವರು ಸನ್ಮಾನ್ಯ ಯುಟಿ ಖಾದರ್ ಅವರು. ಯಾಕಂತ ಹೇಳಿದರೆ, ಅವರು ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾಗಿ ಯಾವುದೇ ಒಂದು ಗ್ರಾಮದಲ್ಲೂ ಕೂಡ ಪಕ್ಷಾತೀತವಾಗಿ ಯಾರು
ತಮ್ಮ ಜೊತೆ ಕೆಲಸಕ್ಕೆ ಬಂದರೂ ಕೂಡ ಅವ ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷದವ ಎಂಬ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಸ್ಪಂದಿಸುವಂಥ ಒಬ್ಬ ಧೀಮಂತ ಶಾಸಕ. ಅದೇ ರೀತಿ ಅವರು ಈ ಭಾಗದಲ್ಲಿ ಕೂಡ ಒಂದು ಗ್ರಾಮದ ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಕೇವಲ ಗ್ರಾಮದ ಯಾವುದೇ ಒಂದು ವಾರ್ಡನ್ನು ನೋಡುವುದಿಲ್ಲ, ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಎಲ್ಲ ವಾರ್ಡ್ಗಳಿಗೂ ಕೂಡ ಒಂದು ಸಮಾನತೆಯನ್ನು ಇಟ್ಟುಕೊಂಡು ಅಲ್ಲಿಯ ಮೂಲಭೂತ ಸೌಕರ್ಯಗಳಿಗೆ ಅನುದಾನವನ್ನು ಈ ಗ್ರಾಮದಲ್ಲಿ ಮಾತ್ರವಲ್ಲ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ರಿಂದ ರಾಜ್ಯದಲ್ಲೇ ಒಂದು ಅತ್ಯಂತ ಅಭಿವೃದ್ಧಿ ಹೊಂದಿದಂಥ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಹೆಸರು ಬರಲು ಕೂಡ ಸಾಧ್ಯವಾಯಿತು ಅಂತ ಹೇಳಿದರೆ ನಾವೆಲ್ಲರೂ ಕೂಡ ತಿಳಿದಂಥ ವಿಚಾರ. ಇವತ್ತು ಅವರು ಈ ಭಾಗದಲ್ಲಿ ಶಾಸಕರಾಗಿ ಮೊದಲಿಗೆ ಮಂತ್ರಿಯಾದಂಥ ಸಂದರ್ಭದಲ್ಲಿ ಅವರು ಆರೋಗ್ಯ ಮಂತ್ರಿಯಾದರು, ತದನಂತರ ಆಹಾರ ಮಂತ್ರಿಯಾದರು, ಬೇರೆ ಬೇರೆ ಮಂತ್ರಿಯಾದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿದಾಗಲೂ ಕೂಡ ಅವರು ಆ ಭಾಗದಲ್ಲಿ ಕೂಡ ಉಸ್ತುವಾರಿಯಾಗಿ ಈ ರಾಜ್ಯದಲ್ಲಿ ಒಬ್ಬ ಮಾದರಿ ಉಸ್ತುವಾರಿ ಸಚಿವ, ಈ ರಾಜ್ಯದಲ್ಲಿ ಒಬ್ಬ ಮಾದರಿ ಮಂತ್ರಿ ಎಂಬಂಥ ಒಂದು ಬಿರುದನ್ನು ಪಡೆದದ್ದರಿಂದ ಅವರಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರಿಗೆ ಗೌರವ ಮಾತ್ರವಲ್ಲ ಹಲವಾರು ಪ್ರಶಸ್ತಿಗಳು ಕೂಡ ಬಂದದ್ದು. ಅದು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಸಿಕ್ಕಿದಂಥ ಭಾಗ್ಯ ಅಂತ ಹೇಳಿದರೆ ಅದೇನು ತಪ್ಪಾಗಲಿಕ್ಕಿಲ್ಲ. ಇವತ್ತು ನಾವು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನರು ಬೇರೆ ಬೇರೆ ಭಾಗಕ್ಕೆ ಹೋದಾಗ ನಾವು ನಮ್ಮ ಕ್ಷೇತ್ರದ ಶಾಸಕರಾದಂಥ UT ಖಾದರ್ ಅವರ ಕ್ಷೇತ್ರದವರು ಅಂತ ಹೇಳಿದಾಗ ನಮಗೆ ಯಾರಿಗಾದರೂ ಕೂಡ ಅಲ್ಲಿಯ ಜನರಿಗೆ ಪಕ್ಷಾತೀತವಾಗಿ ಯಾವುದೇ ಪಕ್ಷದವನು ಕೂಡ ನಮಗೆ ಬೆಲೆ ಕೊಡುವಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ಸನ್ಮಾನ್ಯ UT ಖಾದರ್ ಅವರು ನಿರ್ಮಾಣ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ, ಒಂದು ಗ್ರಾಮ ಇವತ್ತು ನರಿಂಗಾಣ ಗ್ರಾಮ ಈ ಒಂದು ನಿಟ್ಟಿನಲ್ಲಿ ಬಹಳ ಅಭಿವೃದ್ಧಿಯನ್ನು ಹೊಂದಿದೆ. ನೀವೆಲ್ಲರೂ ಕೂಡ ಇದೇ ರೀತಿ ಪ್ರಯತ್ನ ಪಟ್ಟರೆ ಜಿಲ್ಲೆಯಲ್ಲೇ ನಂಬರ್ 1 ಗ್ರಾಮ ನರಿಂಗಾಣ ಮುಂದಿನ ದಿನಗಳಲ್ಲಿ ಆಗುವುದಕ್ಕೆ ಯಾವುದೇ ಸಂಶಯ ಇಲ್ಲ. ಚುನಾವಣೆ ಬರ್ತದೆ, ಚುನಾವಣೆ ಹೋಗ್ತದೆ. ಅದು ಒಬ್ಬ ಪಂಚಾಯತ್ ಮೆಂಬರು ಗೆಲ್ಬೋದು, ಸೋಲ್ಬೋದು, ಯಾರೇ ಬರ್ಬೋದು. ಯಾರೇ ಬಂದರೂ ಕೂಡ ಅಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಪ್ರತಿಯೊಬ್ಬರನ್ನು ಕೂಡ ರಾಜಕೀಯ ರಹಿತವಾಗಿ ಅವರ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಮುಂಚೂಣಿಯಲ್ಲಿ ನಿಂತಾಗ ಈ ಒಂದು ಪಂಚಾಯತ್ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಅತ್ಯಂತ ಉತ್ತಮ ಪಂಚಾಯತ್, ಅತ್ಯಂತ ಮುಂದುವರಿದ ಪಂಚಾಯತ್ ಎಂಬ ಹೆಸರನ್ನು ಕೂಡ ಪಡೆಯುವಲ್ಲಿ ಸಾಧ್ಯವಾಗ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಲು ಬಯಸ್ತೇನೆ. ಇನ್ನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿ ಏನು ಎಂಬುದನ್ನು ಪ್ರತಿಯೊಬ್ಬ ಕೂಡ ಮತದಾರ, ಪ್ರತಿಯೊಬ್ಬ ಕೂಡ ಮಾನ್ಯರು, ಮಹಿಳೆಯರು ಪ್ರತಿಯೊಬ್ಬರು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮದೇ ಆದಂಥ ಕೆಲಸ ಕಾರ್ಯಗಳಿಗೆ ಹೋಗುವಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಪಕ್ಷಾತೀತವಾಗಿ ಕೆಲಸವನ್ನು ಮಾಡಿಕೊಂಡು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಜೊತೆ, ಜನಪ್ರತಿನಿಧಿಗಳ ಜೊತೆ, ಅಧಿಕಾರಿಗಳ ಜೊತೆ ಸಂವಾದತೆಯನ್ನು ಇದ್ದುಕೊಂಡು ಈ ಒಂದು ನರಿಂಗಾಣ ಗ್ರಾಮ ಪಂಚಾಯತನ್ನು ತಾವೆಲ್ಲರೂ ಕೂಡ ಒಂದು ಒಳ್ಳೆಯ ಗ್ರಾಮ ಪಂಚಾಯತ್ ಆಗಿ ಬೆಳೆಸಲು ತಾವೆಲ್ಲರೂ ಮುಂದಕ್ಕೆ ಬರಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಮಾತಾಡಲು ಅವಕಾಶ ನೀಡಿದಂಥ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ನವಾಜ್ ನರಿಂಗಾಣ್ರವರಿಗೆ ಮತ್ತು ಎಲ್ಲ ಅಧಿಕಾರ ವರ್ಗದವರಿಗೆ, ಜನಪ್ರತಿನಿಧಿಗಳಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಮುಕ್ತಾಯ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.